ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ನ್ಯೂಸ್ ಅಟ್ 10 ಅಲ್ಲಿ ಇವತ್ತು ಮಹತ್ವದ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಜೂನ್ 14ನೇ ತಾರೀಕು ಮುಂಬೈನ ಬಾಂದ್ರಾದ ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾದಂತಹ ಸ್ಥಿತಿಯಲ್ಲಿ ಅವರ ಶವ ಸಿಕ್ಕಿತ್ತು. ಅದಾದ ಮೇಲೆ ಅಲ್ಲಿಂದ ಇಲ್ಲಿ ತನಕ 2 ತಿಂಗಳು ಮೀರಿತು. ಹಲವಾರು ಘಟನಾವಳಿಗಳು, ಬೆಳವಣಿಗೆಗಳು, ಎನ್ಕ್ವೈರಿಗಳು ನಡೀತಾನೆ ಇದೆ. ಫೈನಲಿ ಇನ್ನೂ ಕೂಡ ಗೊತ್ತಾಗಿಲ್ಲ ಅದು ಆತ್ಮಹತ್ಯೆಯೋ ಕೊಲೆಯೋ. ಮಾಜಿ ಗರ್ಲ್ ಫ್ರೆಂಡ್ ಹೇಳ್ತಿರೋದೆಲ್ಲ ಸುಳ್ಳ ಹಾಗಿದ್ರೆ CBI ತನಿಖೆಗೆ ಅಸ್ತು ಅನ್ನುತ್ತಾ ಇವತ್ತೇನಾದರೂ ಸುಪ್ರೀಂ ಕೋರ್ಟ್ ಈ ಹೊತ್ತಿನ ಮಹತ್ವದ ದಾಖಲೆಗಳು ಮತ್ತು ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಈ ಹೊತ್ತಿನ ಸ್ಪೆಷಲ್ ಸಾವಿನ ರಹಸ್ಯ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಾಜಪೂತ್ ಕೇವಲ 7 ವರ್ಷದಲ್ಲಿ ಇಡೀ ಭಾರತವೇ ತಿರುಗು ನೋಡುವ ರೀತಿಯಲ್ಲಿ ತನ್ನ ಪರ್ಫಾರ್ಮೆನ್ಸ್ ಮೂಲಕ ಹೆಸರು ಮಾಡಿದಂಥ ಒಬ್ಬ ನಟ. ಜೊತೆಗೆ ಹಲವಾರು ಸೋಷಿಯಲ್ ವರ್ಕ್ ಕೂಡ ಭಾಗಿಯಾಗಿದ್ರು. ಆದರೆ ಆ ನಟ ಯಾರು ಅಂದುಕೊಳ್ಳದೇ ಇರೋ ರೀತಿಯಲ್ಲಿ, ಅದು ಕೊರೋನಾದ ಸಂದರ್ಭದಲ್ಲಿ ಮುಂಬೈನ ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾದಂಥ ರೀತಿಯಲ್ಲಿ ಪತ್ತೆ ಆಗ್ತಾರೆ ಅಂದರೆ ಹಲವಾರು ಅನುಮಾನಗಳು ಶುರುವಾಯಿತು. ಆಗ ದೊಡ್ಡ ಮಟ್ಟದ ಎನ್ಕ್ವೈರಿ ಆಗೋಕ್ಕೂ ಸ್ಟಾರ್ಟ್ ಆಯಿತು. ಇದೀಗ ಬರ್ತಿರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್. ನಟ ಸುಶಾಂತ್ ಸಿಂಗ್ ರಾಜಪೂತ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಗೆ ಬರುತ್ತೆ. ಏನು ತೀರ್ಪಿದು? CBIನಿಂದ ತನಿಖೆಯನ್ನು ನಡೆಸಬೇಕೋ ಅಥವಾ ಬೇಡವೋ ಅನ್ನುವಂಥ ಒಂದು ತೀರ್ಪಿದೆ. ಜೊತೆಗೆ ಇದನ್ನ ಬಿಹಾರದ ಪಾಟ್ನಾದಲ್ಲೂ ಕೂಡ ಅವ್ರ ತಂದೆಯವರು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಅದು ಮಹಾರಾಷ್ಟ್ರಕ್ಕೆ ವರ್ಗಾವಣೆ ಆಗಬೇಕು ಅಂತ ನಟಿ ರಿಯಾ ಚಕ್ರವರ್ತಿ ಕೇಳ್ಕೊಂಡಿದ್ದಾರೆ. ಅದಾಗುತ್ತೋ ಇಲ್ವೋ ಅದು ಕೂಡ ಡಿಸೈಡ್ ಆಗಬೇಕು. ಸುಶಾಂತ್ ಅವರ ತಂದೆ ಮಿಸ್ಟರ್ KK ಸಿಂಗ್, ಕೃಷ್ಣ ಕಿಶೋರ್ ಸಿಂಗ್ ಅವರು ಕೊಟ್ಟಂತಹ ದೂರನ್ನು ವರ್ಗಾಯಿಸೋದಕ್ಕೂ ಕೂಡ ಮನವಿ ಇದೆ. ರಿಯಾ ಚಕ್ರವರ್ತಿ ಸಲ್ಲಿಸಿದ್ದ ಅರ್ಜಿ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ತೀರ್ಪಿದೆ. ಅಂದರೆ ಬಿಹಾರದ ಪಾಟ್ನಾದಿಂದ ಮುಂಬೈಯಾಗೆ FIRನ ವರ್ಗಾಯಿಸೋದಕ್ಕೆ ಅರ್ಜಿ ಕೂಡ ಹಾಕೊಂಡಿದ್ದಾರೆ. ಇದೆಲ್ಲ ಯಾಕಾಯಿತು ಇಷ್ಟು ದಿನ? ಏನೇನೆಲ್ಲ ಬೆಳವಣಿಗೆ ಆಗಿದೆ? ಮಹಾರಾಷ್ಟ್ರದ ಅಂದರೆ ಮುಂಬೈನ ಪೊಲೀಸರು ಏನು ಕೆಲಸ ಮಾಡಿದ್ದಾರೆ, ಅವ್ರುಗಳು ಏನೇನು ಹೇಳಿಕೆ ಕೊಟ್ಟರು? ಮುಂಬೈನ ಸಿಟಿ ನಗರ ಕಮಿಷನರ್ ಇತ್ತೀಚೆಗೆ ಕೊಟ್ಟಂತಹ ಪ್ರೆಸ್ ರಿಲೀಸ್ನಲ್ಲಿ ಏನು ಮಾತಾಡಿದ್ರು? ಜೊತೆಗೆ ಏನೆಲ್ಲ ಬೆಳವಣಿಗೆ ಆಯಿತು? ಯಾರ್ಯಾರು ಎನ್ಕ್ವೈರಿ ಮಾಡಿದ್ದಾರೆ? ಸುಮಾರು 50ಕ್ಕೂ ಹೆಚ್ಚು ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿ ಕೂಡ ನಡೆದಿದೆ. ಜೊತೆಗೆ ಇಡೀ ಎನ್ಕ್ವೈರಿ ಆಗ್ತಾ ಇದೆ. CBIನವರು ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ನಿಜ, ಆದರೆ ಅಫಿಷಿಯಲ್ ಆಗಿ CBIಗೆ ವರ್ಗಾಯಿಸಬೇಕೋ ಬೇಡವೋ ಅದು ಕೂಡ ಚರ್ಚೆಯಲ್ಲಿದೆ. ಅಫ್ಕೋರ್ಸ್ ಒಂದು ಕಡೆ ಅವರ ತಂದೆಯವರ ಪ್ರಕಾರ ಅವರ ಕಡೆ ಕೂಡ ಲಾಯರ್ ವಾದ ಮಾಡ್ತಿದ್ರು. ಮಿಸ್ಟರ್ ಸಿಂಗ್ ಅವರು ಕೂಡ ಅವರ ಪ್ರಕಾರ, ಹಿರಿಯ ವಕೀಲರು ಅವ್ರ ಪ್ರಕಾರ ಕೂಡ ಮಹಾರಾಷ್ಟ್ರದ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹೀಗೆ ಹಲವಾರು ಬೆಳವಣಿಗೆಗಳು ನಡೆದು ಹೋಗಿದೆ. ಆ ಎಲ್ಲವನ್ನು ಕೂಡ ಒನ್ ಬೈ ಒನ್ ಏನೇನು ಪ್ರಕರಣ, ಹೇಗೆ ದಾಖಲಾಯಿತು, ಯಾರ್ಯಾರು ಕಂಪ್ಲೇಂಟ್ಗಳನ್ನು ಕೊಟ್ಟರು, ಎಲ್ಲೆಲ್ಲಿ FIR ಆಗಿದೆ, ಯಾರ್ಯಾರು ಏನೇನು ಮಾತಾಡಿದ್ರು, ಎಲ್ಲ ಸಮಗ್ರ ಸುದ್ದಿಯನ್ನು ಈ ಕ್ಷಣ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮ್ಮ ಮುಂದೆ ಇಡೋದಿದ್ದೇವೆ. ಗೊತ್ತಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಯಾವೆಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಏನು ಭವಿಷ್ಯ ನಿರ್ಧಾರ ಆಗುತ್ತೆ. ರಿಯಾ ಚಕ್ರವರ್ತಿಯ ಭವಿಷ್ಯ ಡೆಫಿನೆಟ್ಲಿ ಎಸ್, ಬಿಕಾಸ್ ರಿಯಾ ಚಕ್ರವರ್ತಿ ಅನ್ನುವ ನಟಿಗೆ ಇವತ್ತು ಸುಪ್ರೀಂ ಕೋರ್ಟ್ ಕೊಡುವಂಥ ತೀರ್ಪು ಬಹಳ ಮಹತ್ವದಾಗಿರುತ್ತೆ. ರಿಯಾ ಭವಿಷ್ಯ ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೂ ಕೂಡ ನಿಂತಿದೆ, ಅನುಮಾನವಿಲ್ಲ. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ. ರಿಯಾ ಚಕ್ರವರ್ತಿ ಅವರು ಸಲ್ಲಿಸಿದಂತಹ ಅರ್ಜಿ, ಅದು ಬಿಹಾರದ ಪಾಟ್ನಾದಲ್ಲಿ ಅವರ ತಂದೆಯವರು ಕೊಟ್ಟಂತಹ ಕಂಪ್ಲೇಂಟ್, ಅದು ಮಹಾರಾಷ್ಟ್ರಕ್ಕೆ ವರ್ಗಾವಣೆ ಆಗಬೇಕು ಅಂತ. ಆದರೆ ಮಹಾರಾಷ್ಟ್ರ ಅಂದರೆ ಮುಂಬೈ, ಮಹಾರಾಷ್ಟ್ರದ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದು ಸುಶಾಂತ್ ಸಿಂಗ್ ರಾಜಪೂತ್ ಅವರ ತಂದೆ ಕೃಷ್ಣ ಕಿಶೋರ್ ಸಿಂಗ್ ಅವರು ಕೊಟ್ಟಂತಹ ಹೇಳಿಕೆ. ಅವರ ಪರ ಹಿರಿಯ ವಕೀಲರು ಕೂಡ ಮಿಸ್ಟರ್ ಸಿಂಗ್ ವಾದ ಮಾಡಿದರು. ಸೊ ಹಾಗಾಗಿ ಇವತ್ತು ಏಕಸದಸ್ಯ ಪೀಠವನ್ನು ಒಳಗೊಂಡಿರುವಂತಹ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ವಾದ ವಿವಾದ, ಜೊತೆಗೆ ಅದರ ತೀರ್ಪು ಇವತ್ತಿದೆ. ಹಾಗಾಗಿ ಇದು ನಟಿ ರಿಯಾ ಚಕ್ರವರ್ತಿಯ ಭವಿಷ್ಯ ಕೂಡ ಅಡಗಿದೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಪಾಟ್ನಾದಿಂದ ಮುಂಬೈಗೆ FIRನ ವರ್ಗಾಯಿಸೋದಕ್ಕೆ ಅರ್ಜಿ ಹಾಕ್ಕೊಂಡಿದ್ದಾರೆ ರಿಯಾ ಚಕ್ರವರ್ತಿ. ಆದರೆ ಅದು ಬೇಡ, ನಮಗದು ಇಷ್ಟ ಇಲ್ಲ, ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದು ಸುಶಾಂತ್ ಸಿಂಗ್ ರಾಜಪೂತ್ ಅವರ ತಂದೆಯ ವಾದ ಆಗಿರೋದ್ರಿಂದ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ಇವತ್ತು ಹೊರಗೆ ಬರುತ್ತೆ. ಮಗದೊಂದು ಕಡೆ ಇವರು ಮಹಾರಾಷ್ಟ್ರದ ಪೊಲೀಸರ ನಂಬಿಕೆ ಇಲ್ಲ ಅಂತಾರೆ, ಇನ್ನೊಂದು ಕಡೆ ರಿಯಾ ಚಕ್ರವರ್ತಿ ನನಗೆ ಅದನ್ನ FIRನ ಇಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತಾರೆ.
ಮಹತ್ವದ ಬೆಳವಣಿಗೆಯಲ್ಲಿ ಮುಂಬೈನ ಪೊಲೀಸ್ ಆಯುಕ್ತರು ಇತ್ತೀಚೆಗೆ ಒಂದು ವಾರದ ಹಿಂದೆನೋ ಅಥವಾ 2 ವಾರದ ಹಿಂದೆನೋ ಅವ್ರು ಮಾತಾಡ್ತಿರ್ಬೇಕಾದ್ರೆ, ಮಾಧ್ಯಮಗಳು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಬಿಹಾರದ ಪೊಲೀಸರಿಗೆ ಈ ಕೇಸ್ಗೂ ಸಂಬಂಧನೇ ಇಲ್ಲ, ಅವರು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡೋ ಹಕ್ಕು ಇಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಹೀಗೆ ಹಲವಾರು ಘಟನಾವಳಿಗಳು ಇಡೀ ಪ್ರಕರಣದ ಸುತ್ತಮುತ್ತ ನಡೆದಿರೋದ್ರಿಂದ ಇದೀಗ ಅದು ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಡಿಸೈಡ್ ಆಗಬೇಕು, ಇದು CBI ಎನ್ಕ್ವೈರಿಗೆ ಹೋಗುತ್ತಾ ಇಲ್ವಾ. ಮಗದೊಂದು ಕಡೆ ಬಿಹಾರದ ಪಾಟ್ನಾದಲ್ಲಿ ಸುಶಾಂತ್ ಸಿಂಗ್ ರಾಜ್ಪೂತ್ ಅವರ ತಂದೆ ಹಾಕಿರುವಂಥ ಕೇಸ್ ಅದು ಮುಂಬೈಗೆ ವರ್ಗಾವಣೆ ಆಗುತ್ತಾ, ರಿಯಾ ಚಕ್ರವರ್ತಿ ಅವರು ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಏಕಸದಸ್ಯ ಪೀಠ ಅದನ್ನು ಅಂಗೀಕಾರ ಮಾಡುತ್ತಾರಾ ಅಥವಾ ಇಲ್ವಾ, ಇದೆಲ್ಲವೂ ಕೂಡ ಇವತ್ತಿನ ಸುಪ್ರೀಂ ಕೋರ್ಟ್ನ ಮಹತ್ವದ ನಿರ್ಧಾರದ ಮೇಲೆ ನಿಂತಿದೆ. ಹಾಗಾಗಿ ಇಡೀ ಬೆಳವಣಿಗೆಯಲ್ಲಿ ಸುಮಾರು 55-60ಕ್ಕೂ ಹೆಚ್ಚು ಜನರನ್ನ ಎನ್ಕ್ವೈರಿ ಮಾಡಿದ್ದಾರೆ ಮುಂಬೈ ಪೊಲೀಸರು ಕೂಡ. ನಾವು ಸಮರ್ಥರಿದ್ದೇವೆ, ನಾವು ರೈಟ್ ಟ್ರ್ಯಾಕಲ್ಲಿದ್ದೀವಿ, ಇಡೀ ಎನ್ಕ್ವೈರಿಯನ್ನು ನಾವು ನಡೆಸ್ತಾ ಇದ್ದೀವಿ ಅಂತ ಮುಂಬೈನ ಪೊಲೀಸ್ ಆಯುಕ್ತರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಬಿಹಾರ್ ಪೊಲೀಸರಿಗೂ ಇದಕ್ಕೂ ಸಂಬಂಧ ಇಲ್ಲ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಅವ್ರಿಗೆ ಹಕ್ಕು ಇಲ್ಲ ಅಂತ ಕೂಡ ಅವ್ರು ಮಾತಾಡಿದ್ದಾರೆ. ಸೊ ಹಾಗಾಗಿ ಇಡೀ ಪ್ರಕರಣ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ.